ನಾನು ಯಾವುದೇ ಗೋಲ್ಡನ್ನು ತೋರಿಸಿಲ್ಲ, ತೋರಿಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಆರಾಮಾಗಿ ಇವತ್ತು ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ. ಸೊ ಸಾಯಂಕಾಲ 5 ಗಂಟೆ ನೋಡೋಣ, ಇವತ್ತಿನ 5 ಗಂಟೆಯಿಂದ ಎಷ್ಟಾಗುತ್ತೋ ಅಷ್ಟು ವ್ಲಾಗನ್ನು ತೊಗೊಂಡು ಹೋಗ್ತೀನಿ. ಒಂದು 4-5 ದಿನ ಹಸ್ಬೆಂಡ್ಗೆ ಆರಾಮಿರಲಿಲ್ಲ, ನನಗೂ ಸ್ವಲ್ಪ ಕಣ್ಣು ನೋವು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ. ಹಾಗಾಗಿ ಯಾವುದೇ ರೀತಿ ವ್ಲಾಗ್ ಮಾಡಲಿಲ್ಲ ನಾನು, ಅವ್ರಿಗೆ ಟೈಮ್ ಕೊಟ್ಟಂಗೆ ಆಗಲ್ಲ ಅಂತ ಹೇಳಿ ಇವತ್ತು ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀವಿ. ಬನ್ನಿ ನೋಡ್ಕೊಂಡು ಬರೋಣ ಇವತ್ತಿನ ವ್ಲಾಗ್ ಯಾವ ರೀತಿ ಹೋಗುತ್ತೋ ಏನು ಅಂತ ನನಗೆ. ಹಾಗಾದರೆ ಬನ್ನಿ ವ್ಲಾಗನ್ನು ಶುರು ಮಾಡೋಣ. ಶುರು ಮಾಡೋಕ್ಕೂ ಮುಂಚೆ ಗೊತ್ತಲ್ಲ, ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಎಂಡ್ವರೆಗೂ ನೋಡಿ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆನಾ? ಬನ್ನಿ ವ್ಲಾಗನ್ನು ಶುರು ಮಾಡೋಣ. ಹಾಗೆ ಈ ಇಯರಿಂಗ್ಸ್ ಬಗ್ಗೆ ಕೇಳಿದ್ರಿ. ನಾನು ಯಾವುದೇ ಗೋಲ್ಡನ್ನು ತೋರಿಸಿಲ್ಲ, ತೋರಿಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಏನೂ ಜಾಸ್ತಿ ತೊಗೊಂಡು ಬಂದಿಲ್ಲ. ಈ ಇಯರಿಂಗ್ಸ್ ಬಂದು ನಾನು ಅಧಿಕ ಮಾಸದ ಕೊನೆ ವಾರದಲ್ಲಿ ತೊಗೊಂಡಿರೋದು. ಬೆಳ್ಳಿ ತೊಗೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳಿದರು. ಹಾಗಾಗಿ ಬೆಳ್ಳಿ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಬೆಳ್ಳಿ ತೊಗೊಳ್ಬೇಕು ಒಳ್ಳೆಯದು ಅಂತ ಹೇಳಿ. ಇದು ನಾನು ಪ್ಲ್ಯಾನ್ ಅಂದರೆ ತೊಗೊಳ್ಳೇಬೇಕು ಅಂತ ಹೋಗಿದ್ದು. ನನ್ನ ಓಲ್ಡ್ ಇಯರಿಂಗ್ಸ್ ನೀವು ನೋಡಿರ್ಬೋದು, ಸಂಡೇ ಮಂಡೇ ಇಯರಿಂಗ್ಸ್ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೆ. ಇಲ್ಲಿ ನಾನು ಸೈಡ್ಗೆ ಹಾಕಿರ್ತೀನಿ. ಅದರಲ್ಲಿ ಒಂದು ಕಳೆದಿತ್ತು. ಸೊ ಒಂದನ್ನೇ ಇಟ್ಕೊಂಡು ಏನು ಮಾಡೋದು ಅಂತ ಹೇಳ್ಬಿಟ್ಟು ಆ ಇಯರಿಂಗ್ಸನ್ನು ಹಾಕಿ ಇದನ್ನು ತಗೊಂಡೆ. ಸೊ ಇದ್ರ ಮೇಲೆ ಯಾವುದೇ ರೀತಿ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟಿಲ್ಲ ನಾನು. ಕರೆಕ್ಟ್ ಆಯಿತು. ಆ ಇಯರಿಂಗ್ಸ್ಗೂ ಮತ್ತು ಈ ಒಂದು ಗೋಲ್ಡಿಗೂ ಎರಡಕ್ಕೂ ಕರೆಕ್ಟ್ ಆಯಿತು. ಇನ್ನೊಂದು ಹೇಳ್ಬೇಕಂದ್ರೆ ಇನ್ನೂ 500 ರುಪೀಸ್ ಅವರೇ ನಮಗೆ ಕೊಟ್ಟರು. ಆ ಅಮೌಂಟಲ್ಲಿ ಬೆಳ್ಳಿ ತೊಗೊಂಡು ಬಂದೆ ನಾನು. ತೋರಿಸ್ತೀನಿ ನಿಮಗೆ. ಆವತ್ತಿನ ದಿನ ವ್ಲಾಗೇನು ಮಾಡಿರಲಿಲ್ಲ ನಾನು, ಜಸ್ಟ್ ಒಂದು ಕ್ಲಿಪ್ಸ್ ತೊಗೊಂಡಿದ್ದೆ, ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇದು ಬಂದು 2 ಗ್ರಾಮ್ಗಿಂತ ಕರೆಕ್ಟ್ ಒಂದು ಚೂರು ಕಡಿಮೆ ಇದೆ. 2 ಗ್ರಾಮ್ಗೂ ಸ್ವಲ್ಪ ಕಡಿಮೆ ಇದೆ. ಚೆನ್ನಾಗಿದೆ, ನೋಡ್ಬೋದು. ದಪ್ಪನೂ ಇದೆ ಇಯರಿಂಗ್ಸ್. ಡೈಲಿ ಯೂಸ್ಗೆ ನಡೆಯುತ್ತೆ ಅಂತ ಹೇಳಿದರು. ಹಾಗಾಗಿ ತೊಗೊಂಡಿದ್ದೀನಿ. ಇದೊಂಥರ ರೆಡ್, ಪಿಂಕ್ ಮತ್ತು ಗ್ರೀನ್ ಇರೋದ್ರಿಂದ ಎಲ್ಲ ಡ್ರೆಸ್ಸು ಮತ್ತು ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ನೋಡ್ಬೋದು ಈ ರೀತಿ ಇದೆ. ಇನ್ನೊಂದು ಕೇಳಿದ್ರಿ, ಅದು ಗೋಲ್ಡ್ ಅಲ್ಲ, ಸಿಲ್ವರ್ದದು ಅಲ್ವಾ. ಅದು ರಾಜಸ್ಥಾನಿಂದ ತರಿಸಿರೋದು. ನಮ್ಮ ಮನೆಯಲ್ಲಿ ಬಾಡಿಗೆ ಇರೋರು ಮಾರೋಡೀಸ್ ಆಗಿರೋದ್ರಿಂದ ಅವ್ರು ಯಾವಾಗಲಾದ್ರೂ ಹೋದಾಗ ನಾನು ಅವ್ರ ಜೊತೆ ತರಿಸಿರೋದು. ರೆಗ್ಯುಲರ್ ಹಾಕೋತೀನಿ. ತುಂಬಾ ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಸಿಲ್ವರ್ ಅದು. ಸೊ ಅದು ನೀವು ಹಾಕೊಂಡಾಗ ನೋಡೇ ಇರ್ತೀರ. ಹಾಗೆ ಈ ಇಯರಿಂಗ್ಸ್ ನಾನು ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಇವತ್ತಿನ ವ್ಲಾಗ್ ಶುರು ಮಾಡೋಣ. ಸ್ವಲ್ಪ ಸ್ಕಿನ್ಗೆ ಏನಾದರೂ ಅಪ್ಲೈ ಮಾಡೋಣ. ತುಂಬ ದಿನ ಆಯಿತು ನಿಮ್ಮ ಜೊತೆಗೂ ಶೇರ್ ಮಾಡಿಲ್ಲ ಅಂದ್ಕೊಂಡೆ, ಯಾಕೋ ಮನಸ್ಸಿಲ್ಲ. ಹಾಗಾಗಿ ನಾಳೆ ದಿನ ನೋಡೋಣ, ಆದಷ್ಟು ಶೇರ್ ಮಾಡ್ತೀನಿ. ಸಾಯಂಕಾಲದಿಂದ ನನ್ನ ರೂಟೀನ್ ಯಾವ ರೀತಿ ಹೋಗುತ್ತೋ ನೋಡೋಣ. ಹಾಗೆ ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ, ನಂದೇನಿದ್ರೂ ವ್ಲಾಗ್ ಯಾವ ರೀತಿ ಇರುತ್ತೆ ಅಂದರೆ, ನನ್ನ ಪ್ರಪಂಚ ನನ್ನ ಮನೆ ಇಷ್ಟೇ. ಸೊ ಇಲ್ಲಿಂದನೇ ನಿಮಗೆ ವ್ಲಾಗ್ ಸಿಗುತ್ತೆ. ಡೈಲಿ ಹೋಗಿ ಹೊರಗಡೆ ಔಟ್ಡೋರ್ ಶೂಟ್ ಮಾಡೋಕ್ಕೆ ನನ್ನಿಂದ ಸಾಧ್ಯವೇ ಆಗಲ್ಲ. ಅದಕ್ಕೆ ಅಂತ ತುಂಬ ಪ್ರಿಪ್ರೇಷನ್ಸ್ ಬೇಕು. ಸೊ ಅಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನೆ ವ್ಲಾಗ್ಸೇ ನಿಮಗೆ ಬರ್ತಿರುತ್ತೆ. ಸೊ ಮನೆಯ ವ್ಲಾಗ್ಸನ್ನೇ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಈಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಇಲ್ಲದೇ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇತ್ತೀಚೆಗೆ ನಾನು ಶಾರ್ಟ್ಸನ್ನು ಜಾಸ್ತಿ ಆಗ್ತಾಯಿದ್ದೀನಿ. ಮುಂಚೆ ಶಾರ್ಟ್ಸ್ ಆಗ್ತಾ ಇರಲಿಲ್ಲ, ವರ್ಷಕ್ಕೊಂದು 6 ತಿಂಗಳಿಗೊಂದು ಆಗ್ತಾಯಿದ್ದೆ. ಬಟ್ ಇವಾಗ ಡೈಲಿ ಒಂದು ಶಾರ್ಟ್ಸನ್ನು ಆಗ್ತಾಯಿದ್ದೀನಿ. ಮುಂಚೆ ಜೆನ್ಯೂನ್ ಆಗಿ ನನ್ನ ವಿಡಿಯೋ ನೋಡಿ ಬಂದಿರೋ ಸಬ್ಸ್ಕ್ರೈಬರ್ಸೇ ಜಾಸ್ತಿ ಅಂತಲೇ ಹೇಳ್ಬೋದು. ಇವಾಗ ನಾನು ಬೆಳಗ್ಗೆ ಟಿಫಿನ್ ಮಾಡಿರೋದು, ಹಾಗೆ ಮಧ್ಯಾಹ್ನ ಊಟ ಮಾಡಿರೋದು ಎಲ್ಲ ಪಾತ್ರೆ ತೊಳೆದಿಟ್ಟಿದ್ದೆ. ಸೊ ಅದನ್ನು ಜೋಡಿಸ್ತಾ ಇದ್ದೀನಿ. ಆದಷ್ಟು ನನ್ನ ವ್ಲಾಗ್ಸ್ ಮನೆ ವ್ಲಾಗ್ಸೇ ಬರುತ್ತೆ. ಜಾಸ್ತಿ ಟ್ರಾವೆಲ್ ಆಗಲಿ, ಶಾಪಿಂಗ್ ವ್ಲಾಗ್ಸ್ ಅದೆಲ್ಲ ಬರಲ್ಲ. ಇದ್ದದ್ದನ್ನೇ ಹೇಳ್ಬಿಡ್ತೀನಿ. ಯಾಕಂತ ಹೇಳಿದರೆ ಡೈಲಿ ಹೊರಗಡೆ ಹೋಗಿ ವಿಡಿಯೋ ಮಾಡೋದು, ಶಾಪಿಂಗ್ ಮಾಡೋದು ಅದೆಲ್ಲ ಸಾಧ್ಯ ಆಗಲ್ಲ, ಎಲ್ರಿಗೂ ಸಾಧ್ಯ ಆಗಲ್ಲ ಅಲ್ವಾ. ಮಧ್ಯಮ ವರ್ಗದ ಕುಟುಂಬ ಅಂತಂದರೆ ಹೀಗೆ ಇರುತ್ತೆ. ಸೊ ಎಲ್ಲರೂ ಲಕ್ಸುರಿ ಲೈಫ್ ಲೀಡ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಈ ರೀತಿ ಸಿಂಪಲ್ ಲೈಫ್ ಸ್ಟೈಲ್ ಎಲ್ಲರೂ ಇಷ್ಟಪಡ್ತಾರೆ ಅಂತ ಅಂದ್ಕೊತೀನಿ. ಹಾಗೆ ಇಲ್ಲಿ ನೋಡ್ಬೋದು, ಆಗಲೇ ನಾನು ಹೇಳ್ದಾಗೆ ಇಯರಿಂಗ್ಸನ್ನು
ಇದು ಡೈಲಿ ಯೂಸಸ್ಗೂ ಕೂಡ ಬರುತ್ತೆ. ನೋಡೋಕ್ಕೆ ಪುಟ್ಟದಾಗಿ ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು. ಡ್ರೆಸ್ಸು ಸ್ಯಾರಿ ಮೇಲೆ ಎರಡಕ್ಕೂ ಕೂಡ ಇದು ಸೂಟ್ ಆಗುತ್ತೆ ಈ ಒಂದು ಇಯರಿಂಗ್ಸ್ ಅಂತಲೇ ಹೇಳ್ಬೋದು. ಹಾಗೆ ಒಂದು ಗಣೇಶ ಮತ್ತು ಲಕ್ಷ್ಮಿ ಇರುವಂತಹ ಬೆಳ್ಳಿ ಕಾಯಿನನ್ನು ತೊಗೊಂಡಿದ್ದೀನಿ, ಪುಟ್ಟದಾಗಿರುವಂಥದ್ದು. ಸೊ ಇದೆರಡು ಮೊದಲಿನ ಒಂದು ಇಯರಿಂಗ್ಸ್ ಇತ್ತಲ್ವ ಗೋಲ್ಡ್, ಅದರಲ್ಲೇ ಬಂದಿರೋದು. ಎಕ್ಸ್ಟ್ರಾ ಅಮೌಂಟ್ ಅಂತ ಏನೂ ಕೊಟ್ಟಿಲ್ಲ ನಾನು. ಓಕೆ, ಯಾವ ರೀತಿ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹಸ್ಬೆಂಡ್ ಬಂದರು. ಹಸ್ಬೆಂಡ್ ಬಂದಮೇಲೆ ಸ್ವಲ್ಪ ಹೊರಗಡೆ ಹಾಸ್ಪಿಟಲ್ಗೆ ಹೋಗಿದ್ವಿ, ರಿಪೋರ್ಟ್ ಕಲೆಕ್ಟ್ ಮಾಡೋದಿತ್ತು. ಹಾಗಾಗಿ ಬಂದಿದ್ವಿ. ಜಾಸ್ತಿ ಏನೂ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಕ್ಲಿಪ್ಸನ್ನು ತೊಗೊಂಡಿದ್ದೆ, ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಡೈಲಿ ವ್ಲಾಗ್ ಅಂದಮೇಲೆ ಸ್ವಲ್ಪನಾದರೂ ನಮ್ಮ ರೂಟೀನ್ ಶೇರ್ ಮಾಡಿದರೆ ನಿಮಗೂ ಇಷ್ಟ ಆಗುತ್ತೆ ಅಲ್ವ. ಹಾಗಾಗಿ ಅದಾದಮೇಲೆ ನೆಕ್ಸ್ಟ್ ನಾವು ಮೂವಿಗೆ ಬಂದಿದ್ವಿ. ಮುಂಚೆ ಮೂವಿ ಅದೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ, ಥಿಯೇಟ್ರಿಗೆ ಬರಬೇಕು ಮೂವಿ ನೋಡಬೇಕು ಅಂತ. ಬಟ್ ಇತ್ತೀಚೆಗೆ ಹಸ್ಬೆಂಡ್ಗೆ ಯಾವುದಾದ್ರೂ ಒಳ್ಳೆ ರಿವ್ಯೂ ಇತ್ತು ಮೂವಿದು ಅಂತ ಹೇಳಿದ್ರೆ ಬಿಡೋದೇ ಇಲ್ಲ. ನಾನು ಬೇಡ ಅಂತ ಹೇಳಿದ್ರು ಇಲ್ಲ ನೋಡಲೇಬೇಕು ಅಂತ ಕರ್ಕೊಂಡು ಬರ್ತಾರೆ. ಸೊ ಹಾಗಾಗಿ ಒಂದೇನೋ ಖುಷಿ ಅಲ್ವಾ. ಈ ಮಂತಲ್ಲಿ ಟೋಬಿ ಮೂವಿನೂ ಕೂಡ ನೋಡಿದ್ದೀವಿ, ಮತ್ತು ಸಪ್ತಸಾಗರದ ಆಚೆ ಎಲ್ಲೋ ಕೂಡ ನೋಡಲಿಕ್ಕೆ ಬಂದಿದ್ದೀವಿ. ಯಾರೆಲ್ಲ ನೋಡಿದ್ದೀರಾ ತಿಳಿಸಿ. ನಿಜವಾಗ್ಲೂ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಯಾವ ರೀತಿ ಅವರನ್ನು ಜನ ಯಾವ ರೀತಿ ಮಿಸ್ಯೂಸ್ ಮಾಡ್ಕೊತಾರೆ, ಅಥವಾ ಯಾಕಂದರೆ ಆಸೆ ಆಕಾಂಕ್ಷೆ ಅನ್ನೋದು ಎಲ್ಲರಿಗೂ ಇರುತ್ತೆ. ಸೊ ಅದಕ್ಕಾಗಿ ಏನು ಬೇಕಾದರೂ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತಾರೆ ಜನ. ಸೊ ಕೆಲವೊಬ್ಬರು ಆ ಆಸೆನ ಈಡೇರಿಸ್ಕೋಗೋಸ್ಕರ ಅಡ್ಡದಾರಿನ ಹಿಡಿತಾರೆ. ಸೊ ಕೆಲವೊಂದು ಮೆಸೇಜಸ್ಗಳ ನನಗೆ ಅನ್ನಿಸ್ತು ಇಲ್ಲಿ ಆ ರೀತಿ. ಹಾಗೆ ದುಡ್ಡು ಇಲ್ಲದೆ ಇರೋರಿಗೆ ಎಣ್ಣೆ ಕೊಡಲ್ಲ, ಎಣ್ಣೆ ಸಿಗಲ್ಲ ಅನ್ನೋ ಒಂದು ರೀತಿಯಲ್ಲಿ ಕೂಡ ಇರುತ್ತೆ. ಬಟ್ ಇದರಲ್ಲಿ ಪಾಸಿಟಿವ್ ಆಗಿ ಅದನ್ನೆಲ್ಲ ನೋಡ್ಬೋದು. ನನಗೆ ಆ ರೀತಿ ಅನ್ನಿಸ್ತು. ನಿಮಗೆ ಯಾಕಂದರೆ ಒಬ್ರೊಬ್ರಿಗೆ ಒಂದೊಂದು ರೀತಿ ಫೀಲ್ ಕೊಡುತ್ತೆ ಮೂವಿ. ಎಲ್ಲರೂ ನೋಡ್ತಾ ಇರ್ತೀವಿ, ನನಗೊಂಥರ ಅನಿಸುತ್ತೆ, ನಿಮಗೊಂಥರ ಅನಿಸುತ್ತೆ, ಎಲ್ರಿಗೂ ಒಂದೇ ರೀತಿ ಅನಿಸ್ಬೇಕು ಅಂತ ಏನಿಲ್ಲ ಅಲ್ವಾ. ಸೊ ನನಗೆ ಆ ರೀತಿ ಅಂತ ಅನ್ನಿಸ್ತು. ಹಾಗೆ ತುಂಬ ಒಳ್ಳೆ ಮೂವಿ ಅಂತಲೇ ಹೇಳ್ಬೋದು. ಇನ್ನು ಸೆಕೆಂಡ್ ಪಾರ್ಟ್ ಕೂಡ ಬರೋದಿದೆ ನೆಕ್ಸ್ಟ್ ಅಕ್ಟೋಬರ್ನಲ್ಲಿ 20th ಮತ್ತೆ ಹೋಗಬೇಕು. ಯಾವ ರೀತಿ ಇರುತ್ತೆ ತುಂಬ ಕ್ಯೂರಿಯಸ್ಸಿಂದ ಕಾಯ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ನಾನಿಲ್ಲಿ ತರಕಾರಿ ಅಂದರೆ ಸೊಪ್ಪೆಲ್ಲ ತೊಳೆದಿಟ್ಟಿದ್ದೀನಿ. ಊರಿಂದ ತೊಗೊಂಡು ಬಂದಿರೋ ಕ್ಲಿಪ್ಸ್ ಇದು. ಸಿಕ್ಕಾಪಟ್ಟೆ ತರಕಾರಿ ಹಸಿ ಸೊಪ್ಪೆಲ್ಲ ತೊಗೊಂಡು ಬಂದಿದ್ದೀನಿ ಅಲ್ವಾ, ಅದೆಲ್ಲ ತೊಳೆದಿಟ್ಟಿದ್ದೀನಿ. ನೈಟ್ ನಾನಿವತ್ತು ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ನಿಜವಾಗ್ಲೂ ಟೇಸ್ಟಿಯಾಗಿ ಆಗುತ್ತೆ. ಟ್ರೈ ಮಾಡಿ, ತೋರಿಸ್ತಾ ಇರ್ತೀನಿ ಕಂಪ್ಲೀಟಾಗಿ. ಇಲ್ಲಿ ನಾನು ಜೀರಿಗೆ, ಸಾಸಿವೆ, ಗೋಡಂಬಿ, ಚಕ್ಕೆ, ಪುಲಾವ್ ಎಲೆ, ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನಾನು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪಾಲಕ್ ಇಷ್ಟನ್ನು ಕೂಡ ಇಲ್ಲಿ ಒಂದು ಕಟ್ಕಿತ್ಲು ಜಾಸ್ತಿ ಇದೆ ಪಾಲಕ್. ಇದು ಇಷ್ಟನ್ನು ತೊಗೊಂಡಿದ್ದೀನಿ. ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಮುಂಚೆ ಕೂಡ ತೋರಿಸಿದ್ದೀನಿ, ಬಟ್ ನಿಮಗೆ ಅದೆಲ್ಲ ಸರ್ಚ್ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಾನು ಮತ್ತೆ ಒಂದು ಸಲ ಶೇರ್ ಮಾಡ್ತಾಯಿದ್ದೀನಿ. ಮೆಣಸಿನ್ಕಾಯಿ ಒಂದು ಸುಮಾರು 10ರಷ್ಟು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ. ಹಾಗೆ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಅರಿಶಿಣ, ಉಪ್ಪು. ಸೊ ಇಷ್ಟನ್ನು ತೊಗೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನೀವು ಕೂಡ ಖಂಡಿತ ಟ್ರೈ ಮಾಡಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ರೈಸ್ಗೂ ಕೂಡ ಇಟ್ಟಿದ್ದೆ, ಸೊ ರೈಸ್ ಕೂಡ ಆಗ್ತಾ ಬಂತು. ಇಲ್ಲಿ ನಾನು ನೋಡ್ಬೋದು, ಮೊದಲಿಗೆ ನಾನು ಇಲ್ಲಿ ಪಾಲಕನ್ನು ಸ್ವಲ್ಪ ಕುದಿಲಿಕ್ಕೆ ಇಡ್ತಾಯಿದ್ದೀನಿ. ಹಸಿದು ಕೂಡ ಹಾಗೆ ಮಿಕ್ಸಿಗೆ ಹಾಕೊಳ್ಬೋದು, ಬಟ್ ಸ್ವಲ್ಪ ಒಗ್ರಾಗಿ ಅನಿಸುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪ ಇದನ್ನು ಬೇಯಿಸಿಬಿಟ್ಟು ಮಿಕ್ಸಿಗೆ ಹಾಕೋಣ ಅಂತ ಹೇಳಿ ಮೆಣಸಿನ್ಕಾಯಿ ಮತ್ತು ಪಾಲಕ್ ಇದೆರಡನ್ನೂ ಸಹ ಬೇಯಿಸ್ತಾ ಇದ್ದೀನಿ. ಒಂದು 3-4 ಮಿನಿಟ್ಸ್ ಆದರೆ ಸಾಕಾಗುತ್ತೆ. ಸೊ ಇದನ್ನು ಸ್ವಲ್ಪ ಬೇಯಿಸೋಣ. ಮೆಣಸಿನ್ಕಾಯಿ ಬೇಯಿಸ್ಬೋದು, ಇಲ್ಲ ಅಂದರೆ ಹಾಗೆ ಕೂಡ ನೀವು ಮಿಕ್ಸಿಗೆ ಹಾಕ್ಬೋದು. ಬೇಯಿಸಿದ್ರೆ ಚೆನ್ನಾಗಾಗುತ್ತೆ ಪೇಸ್ಟ್ ಅಂತ ಹೇಳಿ ಅಷ್ಟೇ. ಸೊ ನೋಡಿ, ಈ ರೀತಿ ಚೆನ್ನಾಗಿ ಬೆಂದಿದೆ. ಇವಾಗ ಇದು ಒಂದು ಸ್ವಲ್ಪ ಕೂಲ್ ಆಗಬೇಕು. ಒಂದು 5-10 ನಿಮಿಷ ಕೂಲ್ ಆದಮೇಲೆ ಮಿಕ್ಸಿಗೆ ಹಾಕ್ಬೇಕು, ಇಲ್ಲಾಂದರೆ ಎಲ್ಲ ಕಡೆ ಸಿಡಿದು ಬಿಡುತ್ತೆ. ಹಾಗಾಗಿ ಸೊ ತಣ್ಣಗಾದಮೇಲೆ ಇವಾಗ ನಾನು ಮಿಕ್ಸಿ ಜಾರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸೊ ಹಸ್ಬೆಂಡ್ ಮಾಡಿರೋ ವಾಂಗಿಬಾತ್, ಟೊಮೆಟೊ ರೈಸು ಅದೆಲ್ಲನೂ ನಾನು ಸಿಕ್ಕಾಪಟ್ಟೆ ರೆಸಿಪೀಸ್ ಇದೆ. ನಾನು ಎಂಡ್ ಸ್ಕ್ರೀನಲ್ಲಿ ಕೂಡ ಕೊಡ್ತೀನಿ, ಹಾಗೆ ಪ್ಲೇಲಿಸ್ಟಲ್ಲಿ ಕೂಡ ಸಪ್ರೇಟಾಗಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಫ್ರೀ ಇದ್ದಾಗ ನೋಡಿ, ಸಪೋರ್ಟ್ ಮಾಡಿ. ತುಂಬ ಜನ ಲೈಕ್ ಮಾಡ್ತಾಯಿಲ್ಲ, ದಯವಿಟ್ಟು ಒಂದು ಲೈಕ್ ಮಾಡಿದರೆ ನಮಗಿನ್ನೂ ಮೋಟಿವೇಟ್ ಆಗುತ್ತೆ, ಒಳ್ಳೆ ವಿಡಿಯೋಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು.
ಒಂದು ಲೈಕ್ ಮಾಡೋದ್ರಿಂದ ನಿಮ್ಮ ಯಾವುದೇ ರೀತಿ ದುಡ್ಡು ಕಟ್ಟಾಗಲ್ಲ. ಸೊ ಧಾರಾಳವಾಗಿ ನೀವು ಲೈಕು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿದರೆ ಈ ಥರ ರೆಸಿಪಿ ಏನಾದರೂ ಟಿಪ್ಸ್ಗಳಿದ್ದಾಗ ಅವ್ರಿಗೂ ಎಲ್ಪ್ ಆಗುತ್ತೆ. ಸೊ ಇದೆಲ್ಲನೂ ಮಿಕ್ಸಿಗೆ ಹಾಕಿದ ನಂತರ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು. ಮೆಣಸಿನ್ಕಾಯಿ, ಪಾಲಕ್ಕು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು. ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಇದರಲ್ಲಿನೇ ಶುಂಠಿ ಬೆಳ್ಳುಳ್ಳಿನ ಹಾಕಿಬಿಟ್ಟು ಅದ್ರ ಜೊತೆಗೇ ಪೇಸ್ಟ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಒಂದು ಪಾತ್ರೆಗೆ ನಾನು ಸುಮಾರು 3-4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ. ತುಪ್ಪ, ಬೆಣ್ಣೆ ಏನಾದರೂ ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ನಾನು ಬರೀ ಎಣ್ಣೆಯಲ್ಲಿನೇ ಮಾಡ್ತಾಯಿದ್ದೀನಿ. ತುಪ್ಪ, ಬೆಣ್ಣೆ ಇದ್ರಂತೂ ಇನ್ನೂ ಚೆನ್ನಾಗಾಗುತ್ತೆ. ಸೊ ನೋಡ್ಕೊಂಡ್ಬಿಟ್ಟು ಮಾಡಿ, ನಿಮಗೆ ಯಾವುದು ಇಷ್ಟ ಅದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸುಮಾರು 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ, ಊರಿಂದ ತಂದಿರೋ ತುಪ್ಪ ಇನ್ನೂ ಬಳಸಿಲ್ಲ ನಾನು. ಇದು ಹೊರಗಡೆ ತಂದಿದ್ದು ಖಾಲಿ ಮಾಡಿಬಿಡೋಣ ಅಂತ, ಸ್ವಲ್ಪ ಹಾಕಿಬಿಡೋಣ ಅಂತ 1 ಸ್ಪೂನಷ್ಟು ತುಪ್ಪನೂ ಹಾಕಿದ್ದೀನಿ. ಇವಾಗ ನಾನು ಇದಕ್ಕೆ ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿನ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದು ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ನಾನು ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಡ್ತೀನಿ. ಯಾಕಂತ ಹೇಳಿದ್ರೆ ನನಗೆ ಸಾಫ್ಟಾಗಿ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಸ್ಬೆಂಡ್ಗೆ, ನನಗೆ ಇಬ್ಬರಿಗೂ ಸಹ ಮಧ್ಯದಲ್ಲಿ ಒಂದೊಂದು ರೈಸಲ್ಲಿ ಸಿಗ್ತಾಯಿದ್ರೆ ಅದು ಕ್ರಂಚಿಯಾಗಿರಬೇಕು, ಕ್ರಿಸ್ಪಿಯಾಗಿರಬೇಕು. ಹಾಗಾಗಿ ನಾನು ಇದನ್ನು ತೆಗೆದಿಡ್ತಾ ಇದ್ದೀನಿ ಒಂದು ಪ್ಲೇಟ್ಗೆ. ಇವಾಗ ನಾನು ಇದಕ್ಕೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ತಾಯಿದ್ದೀನಿ. ಯಾವುದೇ ಅಡುಗೆ ಆಗಲಿ ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಅಡುಗೆ ಚೆನ್ನಾಗಾಗೋದು. ಒಂದು ಅರ್ಧ ಇಂಚಷ್ಟು ಚಕ್ಕೆ, ಹಾಗೆ ಒಂದು ಅರ್ಧ ಪುಲಾವ್ ಎಲೆ ಹಾಕಿದ್ದೀನಿ, ಯಾಕಂದರೆ ನಾನು ಕ್ವಾಂಟಿಟಿ ಕಡಿಮೆ ಮಾಡ್ತಾ ಇರೋದ್ರಿಂದ. ಹಾಗೆ ಇಲ್ಲಿ ಒಂದು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿಟ್ಟಿದ್ದೆ, ಸೊ ಅದನ್ನು ಹಾಕಿ ಇದನ್ನು ಇವಾಗ ಬಾಡಿಸ್ಕೊಳ್ಳೋಣ ಚೆನ್ನಾಗಿ. ತುಂಬ ಸಾಫ್ಟ್ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಸಾಫ್ಟ್ ಆದರೆ ಸಾಕಿದು. ಸ್ವಲ್ಪ ಬ್ರೌನ್ ಕಲರ್ಗೆ ಬಂದರೆ ಸಾಕು. ಸೊ ನೋಡಿ, ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೂ ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಕೂಡ ಇವಾಗ ಚೆನ್ನಾಗಿ ಫ್ರೈ ಆಗಿ ಆಯಿತು. ನಾನು ಮಿಕ್ಸಿ ಮಾಡಿಟ್ಟಿರೋ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ. ಪಾಲಕ್ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅದೆಲ್ಲನೂ ರುಬ್ಬಿದ್ದು ಇವಾಗ ಈ ಒಂದು ಈರುಳ್ಳಿ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ. ಇದು ನಾವು ಪಾಲಕ್ ಬೇಯಿಸಿ ಹಾಕಿರೋದ್ರಿಂದ ಅಷ್ಟೇನೂ ಹಸಿ ವಾಸನೆ ಇರಲ್ಲ. ಸೊ ಇವಾಗ ನಾವು ತೊಗೊಂಡಿರುವಂತಹ ಉಪ್ಪು, ಅರಿಶಿಣ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಇದೆಲ್ಲನೂ ಸೇರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಹಾಕ್ಬಿಟ್ಟು ನೀವು ಮತ್ತೆ ಒಂದು 2-3 ನಿಮಿಷ ಇದನ್ನು ಬೇಯಿಸಿದರೆ ಸಾಕಾಗುತ್ತೆ. ಒಂದು ಮುಚ್ಚುಳನ ಮುಚ್ಚಿಬಿಟ್ಟು ಬೇಯಿಸಿದರೆ ತುಂಬ ಒಳ್ಳೆಯದು, ಆದಷ್ಟು ಬೇಗ ಬೇಯುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನೋಡ್ಬೋದು ಕಂಪ್ಲೀಟಾಗಿ ಈ ಒಂದು ಪಾಲಕ್ ಗ್ರೇವಿ ರೆಡಿ ಆಯಿತು. ಇದಕ್ಕೆ ನಾನು ರೆಡಿ ಮಾಡಿಟ್ಟಿರುವ ರೈಸನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಿದ್ದರೆ ತುಂಬ ಉದುರಾಗಿ ಚೆನ್ನಾಗಾಗುತ್ತೆ. ಹಾಗೆ ಇದು ಬ್ರೌನ್ ರೈಸ್ ನಲ್ಲೂ ಕೂಡ ಮಾಡ್ಬೋದು ಪಾಲಕ್ ರೈಸನ್ನು. ಅದು ನೆಕ್ಸ್ಟ್ ಟೈಮ್ ನಾನು ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಬ್ರೌನ್ ರೈಸಿಂದ ಯಾವ ರೀತಿ ಪಾಲಕ್ ರೈಸ್ ಮಾಡೋದು ಅಂತ ಸೇಮ್ ಇದೇ ಮೆಥಡಲ್ಲಿನೇ ಮಾಡೋದಿರುತ್ತೆ, ಏನೂ ಚೇಂಜಸ್ ಇಲ್ಲ. ಸೊ ಅದನ್ನು ಟ್ರೈ ಮಾಡಿ ನೋಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರೈಸ್ ಹಾಕಿಬಿಟ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ನಿಂಬೆಹಣ್ಣು ಇರಲಿಲ್ಲ ಆ್ಯಕ್ಚುಲಿ, ಒಂದು ಅರ್ಧ ಹೋಳಿತ್ತು ಅಷ್ಟನ್ನೇ ಹಿಂಡ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಜಾಸ್ತಿ ಹುಳಿ ಜಾಸ್ತಿ ಇಷ್ಟಪಡೋರು ಒಂದು ನಿಂಬೆಹಣ್ಣನ್ನು ಹಿಂಡ್ಕೊಳ್ಳಿ. ನಾನು ಒಂದು ಅರ್ಧಕ್ಕಿಂತಲೂ ಕಡಿಮೆ ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ಹಾಗೆ ನಾನು ಫ್ರೈಡ್ ಮಾಡಿಟ್ಟಿರುವಂಥ ಗೋಡಂಬಿ ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ ನೋಡ್ಬೋದು. ಸೊ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಜವಾಗ್ಲೂ ಚೆನ್ನಾಗಾಗುತ್ತೆ, ಎಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ಇದರೊಂದಿಗೆ ಈ ಒಂದು ಎಲ್ದಿ ರೆಸಿಪಿಯೊಂದಿಗೆ ನನ್ನ ಇವತ್ತಿನ ವ್ಲಾಗನ್ನು ಕೂಡ ನಾನು ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.